ಸಿಎಂ ಕುರ್ಚಿಗೆ ಏರುವವರೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆಯ ಹೆಜ್ಜೆಯನ್ನ ಇಡುತ್ತಿದ್ದಾರೆ. ಯಾವುದೇ ಹೇಳಿಕೆಗಳನ್ನ ಸೈಲೆಂಟ್ ಆಗಿ ನೀಡದೆ ಅವರು ತಮ್ಮ ಪಾಡಿಗೆ ತಾವು ಇರುವಂತದ್ದು. ಡಿಕೆಶಿ ಮತ್ತು ಬೆಂಬಲಿಗರು, ಸಚಿವರು, ಶಾಸಕರು ಸೈಲೆಂಟ್ ಆಗಿದ್ದಾರೆ. ಯಾವುದೇ ಹೇಳಿಕೆಗಳನ್ನ ಇಲ್ಲಿ ಅವರು ನೀಡ್ತಾ ಇಲ್ಲ. ಬಹಿರಂಗವಾಗಿ ಸಿಎಂ ಆಗ್ತಿದ್ದೀನಿ ಅಂತ ಹೇಳಿ ಯಾವುದೇ ಹೇಳಿಕೆಗಳನ್ನ ಅವರು ನೀಡ್ತಾ ಇಲ್ಲ. ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗೋದ್ರ ಬಗ್ಗೆ ಅವರಿಗೆ ಅರಿವಿರುವಂತಹ ಕಾರಣ ಈ ಒಂದು ನಿರ್ಧಾರವನ್ನ ಅವರು ತೆಗೆದುಕೊಳ್ತಾ ಇಲ್ಲ. ಸಿದ್ದು ಹಾಗೂ ಆಪ್ತರು ಬೆಂಬಲಿಗರ ಕೆಂಗಣ್ಣಿಗೆ ಗುರಿಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಯಾವುದೇ ಹೇಳಿಕೆಗಳನ್ನ ನೀಡದೆ ಡಿಕೆ ಶಿವಕುಮಾರ್ ಮತ್ತು ಅವರ ಬಣ ಸೈಲೆಂಟ್ ಆಗಿ ಇರುವಂತದ್ದು. ಹೀಗಾಗಿ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರತಿ ಹೆಜ್ಜೆಯನ್ನು ಕೂಡ ಎಚ್ಚರಿಕೆಯಿಂದ ಇಡಬೇಕಾಗುತ್ತೆ. ಸಿಎಂ ಕುರ್ಚಿಗೆ ಅವರು ಏರುವ ಮೊದಲೇ ಎಂಥದ್ದೋ ಒಂದು ಎಡವಟ್ಟಾಗಿ ಮತ್ತಷ್ಟು ಇದಕ್ಕೆ ಅಡಚಣೆಗಳು ಉಂಟಾಗಬಾರದು ಅನ್ನುವಂಥ ಉದ್ದೇಶದಿಂದ ಸಿಎಂ ಡಿಕೆ ಶಿವಕುಮಾರ್ ಆಗಲಿ ಅವರ ಆಪ್ತ ಬಣದಿಂದ ಆಗಲಿ ಯಾವುದೇ ಸ್ಟೇಟ್ಮೆಂಟ್ಗಳನ್ನ ಹೇಳಿಕೆಗಳನ್ನ ನೀಡುವಂತ ಕೆಲಸವಾಗ್ತಾ ಇಲ್ಲ. ಸೈಲೆಂಟ್ ಆಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರಿಗೆ ಬಂದ ನಂತರವೂ ಕೂಡ ಯಾವುದೇ ಮಾಹಿತಿಯನ್ನ ಇವರು ಬಾಯಿ ಬಿಡ್ತಾ ಇಲ್ಲ. ತಾನು ಸಿಎಂ ಆಗ್ತೀನಿ ಅನ್ನುವಂತ ಮಾತನ್ನ ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇಲ್ಲ. ಇದರಿಂದಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತ ಅರಿವು ಅವರಿಗೆ ಇರುವಂತದ್ದು. ಹಾಗೆ ಈ ರೀತಿಯಾಗಿ ಅವರು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟರೆ ಸಿದ್ದರಾಮಯ್ಯ ಹಾಗೂ ಅವರ ಆಪ್ತರ ಬೆಂಬಲಿಗರ ಕೆಂಗಣ್ಣಿಗೆ ಗುರಿಯಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಇದರ ಬಗ್ಗೆ ಮಾತನಾಡ್ತಾ ಇಲ್ಲ. ಎಲ್ಲೂ ಕೂಡ ಇದರ ಬಗ್ಗೆ ಮಾತನಾಡದೆ ಸೈಲೆಂಟ್ ಆಗಿದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದಾಗಲೂ ಕೂಡ ಅವರು ಅಬ್ಬರವನ್ನ ಮಾಡಲಿಲ್ಲ, ಸಂಭ್ರಮಾಚರಣೆಯನ್ನ ಮಾಡಲಿಲ್ಲ. ಸುಮ್ಮನೆ ಬಂದು ಅವರ ಮನೆಗೆ ಬಂದಿದ್ದಾರೆ. ಏಕಾಂಗಿಯಾಗಿ ಮನೆಗೆ ಬಂದು ಸೇರ್ಕೊಂಡಿದ್ದಾರೆ. ವಿಜಯೋತ್ಸವವಾಗಲಿ ಪಟಾಕಿ ಸಂಭ್ರಮವ ಯಾವುದೂ ಕೂಡ ನಡೆಸಬಾರದು ಅಂತ ಹೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ದಾರೆ. ಸಿಎಂ ಪದಕ್ಕೆ ಏರುವ ಆತುರ ಈಗ ಪ್ರದರ್ಶನವನ್ನ ಮಾಡ್ತಾ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಚ್ಚರಿಕೆಯ ಹೆಜ್ಜೆಯನ್ನ ನಡೆದಿದ್ದಾರೆ. ಡಿಕೆ ಆಪ್ತರು ಕೂಡ ಡಿಕೆ ಸಿಎಂ ಆಗ್ತಾರೆ ಎಂದು ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ನೀಡುವವರೆಗೂ ಮೌನವಾಗಿ ಇರೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹೈಕಮಾಂಡ್ ಅಧಿಕೃತವಾಗಿ ಘೋಷಿಸಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಮತ್ತು ಅವರ ಟೀಮ್ ಕಾಯ್ತಾ ಇರುವಂತದ್ದು. ಹೈಕಮಾಂಡ್ನಿಂದ ಅಧಿಕೃತವಾಗಿ ಘೋಷಣೆಯಾದ ಬಳಿಕವೇ ಈ ಸಂಭ್ರಮವಾಗಲಿ ಸಡಗರವಾಗಲಿ ಎಲ್ಲವನ್ನ ಕೈಗೊಳ್ಳೋಣ ಅಂತ ಹೇಳಿ ಡಿಕೆ ಶಿವಕುಮಾರ್ ಮತ್ತು ಟೀಮ್ ಈಗ ಸೈಲೆಂಟ್ ಆಗಿರುವಂತದ್ದು. ಹಾಗಾಗಿ ಅವರು ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದಾಗಲೂ ಕೂಡ ಯಾವುದೇ ಅಬ್ಬರ, ಯಾವುದೇ ಸಂಭ್ರಮಾಚರಣೆ ಇಲ್ಲದೆ ಏಕಾಂಗಿಯಾಗಿ ಮನೆಗೆ ಬಂದು ಸೇರಿಕೊಂಡಿದ್ದಾರೆ. ವಿಜಯೋತ್ಸವ, ಪಟಾಕಿ ಸಂಭ್ರಮ ಯಾವುದನ್ನೂ ಕೂಡ ನಡೆಸಬಾರದು ಅಂತ ಹೇಳಿ ಡಿಕೆ ಶಿವಕುಮಾರ್ ಈಗಾಗಲೇ ಸೂಚನೆಯನ್ನ ನೀಡಿದ್ರು. ಅದರ ಆಧಾರದ ಮೇಲೆ ಯಾರೂ ಕೂಡ ಸಂಭ್ರಮಾಚರಣೆಯನ್ನಾಗ್ಲಿ ಪಟಾಕಿ ಸಿಡಿಸೋದಾಗ್ಲಿ ವಿಜಯೋತ್ಸವವಾಗ್ಲಿ ಯಾವುದನ್ನು ಮಾಡ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ನೀಡ್ತಾ ಹೋಗ್ತಾರೆ. ರಾಜಪ್ಪ, ಸಿದ್ದರಾಮಯ್ಯ ಅವರು ಇಂದು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇಂದು ಅವರ ಮನೆಯಲ್ಲಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ, ಇಲ್ಲೇ ಅವರು ನಿರ್ಧಾರವನ್ನ ತಿಳಿಸ್ತಾರಾ ಅನ್ನುವಂತ ಕುತೂಹಲ ವ್ಯಕ್ತವಾಗ್ತಾ ಇದೆ. ಇದ್ರ ಬಗ್ಗೆ ಹೇಳೋದಾದ್ರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇಂದು ಬೆಳಗ್ಗೆ 9 ಗಂಟೆಗೆ ತಮ್ಮ ನಿವಾಸ, ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಎಲ್ಲಾ ಸಚಿವರುಗಳಿಗೆ ಅಧಿಕೃತವಾಗಿ ಒಂದು ಉಪಹಾರ ಕೂಟಕ್ಕೆ ಆಯೋಜನೆ ಮಾಡಲಾಗಿದೆ. ಆ ಒಂದು ಸಭೆಗೆ ಎಲ್ಲ ಸಚಿವರುಗಳನ್ನ ಆಹ್ವಾನ ಕೊಟ್ಟಿದ್ದಾರೆ. ಹಾಗಾಗಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇಂತಹ ದಿಢೀರಂತ ಕುತೂಹಲಕ್ಕಾಗಿ ಈ ಒಂದು ಉಪಹಾರ ಕೂಟವನ್ನು ಆಯೋಜನೆ ಮಾಡೋದೇ ಕುತೂಹಲಕ್ಕೆ ಕಾರಣವಾಗಿದೆ. ಬಹುತೇಕ ಎಲ್ಲ ಸಚಿವರು ಹೇಳ್ತಾರಂತದ್ದು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗಾಗಲೇ ತಿಳಿಸಿರುವಂತೆ ಅವರ ಬೆಂಬಲಿಗರಿಗೆ, ಕಾರ್ಯಕರ್ತರಿಗೆ, ಸಚಿವರಿಗೆ ತಿಳಿಸಿರುವಂತೆ ಅವ್ರಿಗೆ ರಾಹುಲ್ ಗಾಂಧಿಗೆ ಅವರು ಕೊಟ್ಟಂತ ಮಾತಿನಂತೆ ಅವರು ಇಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀವಿ ಅಂತ ಅನ್ನೋದು. ಹಾಗಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ತಡಿಬೇಕು ಅಥವಾ ಅವರ ರಾಜೀನಾಮೆಯನ್ನ ನೀಡೋದು ಬೇಡ, ಅವರು ಮುಂದುವರಿಲಿ ಅಂತ ಒಂದಷ್ಟು ಪ್ರಯತ್ನವನ್ನ ಬೇರೆ ಬೇರೆ ಶಾಸಕರು ಮತ್ತು ಸಚಿವರು ಸಹ ಬೆಂಬಲಿಗರು ಮಾಡುವಂತ ಪ್ರಯತ್ನ ಮಾಡಿದ್ರು. ಅದರ ವಿಫಲ ಪ್ರಯತ್ನ ಯಶಸ್ವಿ ಆಗಿಲ್ಲ. ಹಾಗಾಗಿ ಅಂತಿಮವಾಗಿ ಮುಖ್ಯಮಂತ್ರಿಗಳು ಇಂದು ರಾಜ್ಯಪಾಲರ ಸಮಯಾವಕಾಶ ಕೇಳಿದ್ರು. ರಾಜ್ಯಪಾಲರು ಮಧ್ಯಪ್ರದೇಶದ ಇಂದೋರ್ಗೆ ತೆರಳುವ ಕಾರಣಕ್ಕೋಸ್ಕರ ಅವರು ಇಂದು ಮಧ್ಯಾಹ್ನ 3 ಗಂಟೆಗೆ ಆಗಮಿಸ್ತೀವಿ ಅಂತ ಹೇಳಿದ್ರೆ ಬಹುತೇಕ 4 ಗಂಟೆ ವೇಳೆಗೆ ಮುಖ್ಯಮಂತ್ರಿಗಳು ರಾಜಭವನಕ್ಕೆ ತೆರಳಿ ರಾಜೀನಾಮೆ ಸಲ್ಲಿಸಬಹುದು. ಹೀಗಾಗಿ ಇಂದು ಮುಖ್ಯಮಂತ್ರಿಗಳ ಈ ಉಪಹಾರ ಕೂಟದ ಬಳಿಕ ಸದ್ಯ ಸುದ್ದಿಗೋಷ್ಠಿ ನಡೆಸಿ ಅಥವಾ ಮುಖ್ಯಮಂತ್ರಿಗಳ ಉಪಹಾರ ಕೂಟದ ಸಂದರ್ಭದಲ್ಲಿ ಅಧಿಕೃತವಾಗಿ ಅವರು ಈ ರಾಜೀನಾಮೆಗೆ ಕಾರಣಗಳೇನು ಮತ್ತು ಪಕ್ಷ ಮತ್ತು ವರಿಷ್ಠ ನಡುವೆ ಆದಂತಹ ಒಪ್ಪಂದಗಳೇನು ಮತ್ತು ಆ ಒಂದು ಹಿನ್ನೆಲೆಯಲ್ಲಿ ತಾವು ರಾಜಕೀಯ ತ್ಯಾಗವನ್ನ ಮಾಡ್ತಿರೋ ವಿಷಯವನ್ನ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಬಹುತೇಕ ಈ ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗವಹಿಸುವ ಕಾರಣಕ್ಕೋಸ್ಕರ ಅಲ್ಲೂ ಸಹ ಒಂದಷ್ಟು ಗದ್ದಲ ಅಥವಾ ಗೊಂದಲ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಶಾಸಕಾಂಗ ನಾಯಕರನ್ನ ಅಂದ್ರೆ ಈ ಮುಖ್ಯಮಂತ್ರಿನ ಆಯ್ಕೆ ಮಾಡ್ತಾರೆ. ಆ ಮುಖ್ಯಮಂತ್ರಿ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಶಾಸಕ ಅಭಿಪ್ರಾಯವನ್ನು ಪಡೆದು ಶಾಸಕಾಂಗ ನಾಯಕರ ಆಯ್ಕೆ ಆಗುತ್ತೆ. ಆದ್ರೆ
ಮುಖ್ಯಮಂತ್ರಿ ತಮ್ಮ ಶಾಸಕರ ಅಭಿಪ್ರಾಯ ಪಡೆಯದನ್ನು ಏಕಾಕಿ ರಾಜೀನಾಮೆ ಕೊಡ್ತೀವಿ ಅಂತ ಘೋಷಣೆ ಮಾಡೋದು ಎಷ್ಟು ಮಟ್ಟಿಗೆ ಸಮಂಜಸ ಅನ್ನೋದು ಒಂದಷ್ಟು ಶಾಸಕರ ಮತ್ತು ಸಚಿವರ ಅಳಲಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲೂ ಸಹ ಸುರ್ಜೇವಾಲಾ ಅವರು ಈ ಒಂದು ಸಭೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ವಿಷಯನೂ ಸಹ ಚರ್ಚೆಗೆ ಬರಬಹುದು ಮತ್ತು ಕೆಲ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತವಾಗುವಂತ ಸಾಧ್ಯತೆ ಇದೆ. ಇನ್ನು ಎರಡನೇ ವಿಷಯ ಅಂತಂದ್ರೆ ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಿದ ನಂತರ ಶಾಸಕಾಂಗದ ನಾಯಕರನ್ನ ಆಯ್ಕೆ ಮಾಡುವಂತದ್ದು ಬಹುಮತದ ಮೂಲಕ ಆಯ್ಕೆ ಮಾಡಬೇಕು ಹೊರತು ನೇರವಾಗಿ ಯಾರೊಬ್ಬ ವ್ಯಕ್ತಿಯನ್ನ ಸೂಚಿಸಿ ಇಂಥವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಥವಾ ಇಂಥವ್ರನ್ನ ಶಾಸಕಾಂಗದ ನಾಯಕ ಅಂತ ಸೂಚನೆ ಮಾಡುವಂತದ್ದು ಸಮರ್ಥನೀಯವಲ್ಲ ಅನ್ನೋದು ಒಂದು ರೀತಿ ನೇರವಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಆಯ್ಕೆ ಮಾಡೋದು ಸಮರ್ಥವಲ್ಲ. ಅದ್ರ ಬದಲಾಗಿ ಬೇರೆ ಯಾರನ್ನೋ ಇಂಥ ಶಾಸಕರನ್ನ ನಾಯಕರಾಗಿ ಆಯ್ಕೆ ಮಾಡಿ ಅಂತ ಬೆಂಬಲ ಬಹುಮತ ಯಾರಿಗಿದೆ ಅಂತವ್ರನ್ನ ಆಯ್ಕೆ ಮಾಡಿ ಅಂತ ಸೂಚನೆ ಮಾಡುವಂತ ಸಂದೇಶವೂ ಸಹ ನೀಡುವಂತ ಸಾಧ್ಯತೆ. ಒಟ್ಟಾರೆಯಾಗಿ ಇಂದಿನ ಉಪಹಾರ ಕೂಟದ ಸಭೆಯಲ್ಲಿ ಹಲವಾರು ಕುತೂಹಲಕಾರಿ ಘಟನೆಗಳು ನಡೀಬಹುದು. ಹಾಗಾಗಿ ಮುಖ್ಯಮಂತ್ರಿಗಳು ತಮ್ಮ ರಾಜೀನಾಮೆಯನ್ನ ಈ ಸಂದರ್ಭದಲ್ಲಿ ಪ್ರಕಟಿಸ್ತಾರ ಅಥವಾ ರಾಜಭವನಕ್ಕೆ ತೆರಳಿದ ನಂತರ ಅಥವಾ ಏನು ಈ ವರಿಷ್ಠರ ಕೊಟ್ಟಂತ ಸೂಚನೆ ವಿಚಾರಗಳಿರ್ಬೋದು, ಬೇರೆ ಬೇರೆ ಕಾರಣಗಳಿರ್ಬೋದು ಎಲ್ಲನೂ ಸಹ ಉಲ್ಲೇಖ ಮಾಡಿ ನಂತರ ರಾಜಭವನಕ್ಕೆ ತೆರಳಿ ರಾಜೀನಾಮೆ ಕೊಟ್ಟ ನಂತರ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಅನ್ನೋದು ಸಹ ಕುತೂಹಲಕ್ಕೆ ಕಾರಣವಾಗಿದೆ. ಒಟ್ಟಾರೆಯಾಗಿ ರಾಜ್ಯದ ರಾಜಕಾರಣದಲ್ಲಿ ಒಂದು ಕಲರ್ಫುಲ್ ವ್ಯಕ್ತಿತ್ವ, ಅದೇ ರೀತಿ ಸುಮಾರು ಸುದೀರ್ಘ ಮುಖ್ಯಮಂತ್ರಿಯಾಗಿ 8 ವರ್ಷ ಕಾಲ ಪೂರ್ಣಗೊಳಿಸುವಂತ ಸಿದ್ದರಾಮಯ್ಯ ಮತ್ತು ಅಹಿಂದ ವರ್ಗಗಳ ನಾಯಕ ಸಿದ್ದರಾಮಯ್ಯ, ದಲಿತ ಅಲ್ಪಸಂಖ್ಯಾತ ಸಮುದಾಯಗಳ ಬೆಂಬಲಕ್ಕೆ ನಿಂತಿರುವಂತ ಸಿದ್ದರಾಮಯ್ಯನ ಒಂದು ರಾಜಕೀಯ ತೆರೆಮರೆಗೆ ಸರಿತಿರುವಂತದ್ದು ಮಹತ್ವದ ಬೆಳವಣಿಗೆ ಮತ್ತು ಇದು ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹಿನ್ನಡೆ ಆಗುವಂತ ಸಾಧ್ಯತೆ. ಇದು ಯಾವ ತರ ಸಿದ್ದರಾಮಯ್ಯನವ್ರನ್ನ ಪಕ್ಷ ಮತ್ತು ವರಿಷ್ಠರು ಹೇಗೆ ಬಳಸ್ಕೊಳ್ತಾರೆ, ಮುಂದಿನ ದಿನಗಳಲ್ಲಿ ಅವ್ರಿಗೆ ಸೂಕ್ತ ಸ್ಥಾನಮಾನ ಕೊಡ್ತಾರೆ, ಯಾವ ರೀತಿ ಅವ್ರಿಗೆ ಗೌರವ ಕೊಡ್ತಾರೆ ಮತ್ತು ಆ ಮೂಲಕ ಮುಂದಿನ ದಿನಗಳಲ್ಲಿ ಪಕ್ಷ ಮತ್ತು ಸರ್ಕಾರ ರಕ್ಷಣೆ ವಿಚಾರದಲ್ಲಿ ಅಥವಾ ಪಕ್ಷ ಮತ್ತು ಸರ್ಕಾರ ಸಂಘಟನೆ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಜವಾಬ್ದಾರಿಗಳೇನು ಅಂತ ಅನ್ನೋದು ಸಹ ಮುಂದಿನ ದಿನಗಳಲ್ಲಿ ನಿರ್ಧಾರವಾಗುತ್ತೆ. ಹಾಗಾಗಿ ಇಡೀ ದಿನ ನಿನ್ನೆ ಮೌನಕ್ಕೆ ಶರಣಾಗಿರುವ ಸಿದ್ದರಾಮಯ್ಯವರು ಮುಂದಿನ ನಡೆನೂ ಸಹ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಸುನಿಧಿ, ಹಾಗೆ ರಾಜಪ್ಪ, ಈಗ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು, ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಇಷ್ಟು ದಿನದಿಂದ ಕಾದಂತ ಈ ಒಂದು ಕುರ್ಚಿ ಅವರಿಗೆ ಕೊನೆಗೆ ಸಿಗ್ತಾ ಇದೆ ಅನ್ನುವಂಥ ಮಾಹಿತಿ ಅವರಿಗೆ ಬಂದರೂ ಕೂಡ ಇಲ್ಲಿ ಯಾವುದೇ ಹೇಳಿಕೆಗಳನ್ನು ಅವರು ಹೇಳ್ತಾ ಇಲ್ಲ, ಯಾವುದೇ ಸಂಭ್ರಮಾಚರಣೆ ಇಲ್ಲ, ಯಾವುದೇ ವಿಜಯೋತ್ಸವಗಳಿಲ್ಲ. ಇಷ್ಟು ಸೈಲೆಂಟ್ ಆಗಿ ಡಿ.ಕೆ. ಶಿವಕುಮಾರ್ ಇರೋದಕ್ಕೆ ಕಾರಣ ಏನು ಅನ್ಸುತ್ತೆ? ಅಧಿಕೃತವಾಗಿ ಪಕ್ಷದ ವರಿಷ್ಠರು ಈ ಶಾಸಕಾಂಗದ ನಾಯಕರು ಇರುವಂತ ಸೂಚಿಸುವ ತನಕನೂ ಸಹ ಡಿಸಿಎಂ ಡಿ.ಕೆ. ಶಿವಕುಮಾರ್ಗೆ ಸಿಎಂ ಆಗ್ತಾರೆ ಅಂತನೋ ಒಂದು ನಂಬಿಕೆ ಇಲ್ಲ ಮತ್ತು ಅದನ್ನ ಗೊಂದಲ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಈಗಾಗಲೇ ಶಾಸಕರು ಹಲವಾರು ಜನ, ಪರಮೇಶ್ವರು ಸೇರಿದಂತೆ ಹಲವಾರನ್ನ ಏನು ಶಾಸಕ ಸಹಿ ಸಂಗ್ರಹ ಮಾಡೋ ಮೂಲಕ ಶಾಸಕಾಂಗದ ನಾಯಕರನ್ನ ಸಭೆ ಕರೆದ ನಂತರ ಶಾಸಕಾಂಗ ನಾಯಕ ಆಯ್ಕೆ ಆಗ್ಬೇಕು ಅಂತ ಸಂದೇಶ ಕೊಡ್ತಾರಂತದ್ದು ಡಿಸಿಎಂ ಡಿ.ಕೆ. ಶಿವಕುಮಾರ್ ನುಂಗಲಾರ ತುತ್ತಾಗಿದೆ. ಹಾಗಾಗಿ ಎಲ್ಲೋ ಒಂದ್ ವೇಳೆ ಶಾಸಕಾಂಗ ಸಭೆ ಸಂದರ್ಭದಲ್ಲಿ ಬೇರೆಯವ್ರನ್ನ ಹೆಸರು ಹೇಳಿ ಗೊಂದಲ ಮೂಡಿಸಬಹುದು ಅಥವಾ ರಾಹುಲ್ ಗಾಂಧಿ ಅವರು ಹೇಳಿದ್ರು ಅಂತ ಕನ್ಸ ಡಿಸಿಎಂ ಅವ್ರನ್ನ ಆಯ್ಕೆ ಮಾಡಿದ್ದೇವೆ ಅಂತ ಅನ್ನೋದನ್ನ ಯಾರು ಸಹ ನೇರವಾಗಿ ಪ್ರಸ್ತಾಪ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಈ ಗೊಂದಲ ಆಗಬಾರದು ಮತ್ತು ಈಗ್ಲೇನೆ ಡಿಸಿಎಂ ಅವರು ಸಿಎಂ ಆದ್ರೂ ದೆಹಲಿಯಿಂದ ದಂಡಯಾತ್ರೆ ಮಾಡ್ಕೊಂಡು ಗೆದ್ಕೊಂಡು ಬಂದ್ರು ಅಂತ ಸಂದೇಶ ಕೊಟ್ಟಿದ್ದೆ ಅದಲ್ಲಿ ಅದು ರಾಜ್ಯಾದ್ಯಂತ ಬೇರೆ ರೀತಿ ಸಂದೇಶ ರವಾನೆ ಆಗುತ್ತೆ. ಸಿದ್ದರಾಮಯ್ಯ ಬಡವ ಶಾಸಕರಿಗೆ ಸಂದೇಶ ರವಾನೆ ಆಗುತ್ತೆ, ಬೆಂಬಲಿಗರು ಕಾರ್ಯಕರ್ತರಿಗೆ ಸಂದೇಶ ರವಾನೆ ಆಗುತ್ತೆ. ಹಾಗಾಗಿ ಡಿಸಿಎಂ ಅವರು ಅಧಿಕೃತವಾಗಿ ತಾವು ಮುಖ್ಯಮಂತ್ರಿ ಅಭ್ಯರ್ಥಿ ಅಥವಾ ಶಾಸಕಾಂಗ ನಾಯಕರು ಅಂತ ಘೋಷಣೆ ಆಗೋ ತನಕನೂ ಸಹ ಸುಮ್ಮನೆ ಇದ್ರೆ ಬೆಟರ್. ಹೇಗಿದ್ರು ಅವ್ರಿಗೆ ಅಧಿಕಾರ ಸಿಗುತ್ತೆ ಅಂತ ವಿಶ್ವಾಸ ಇದ್ದ ಮೇಲೆ ಈ ಗೊಂದಲಗಳೆಲ್ಲ ಯಾಕೆ ಅಂತ ಒಂದು ಕಾರಣವೂ ಸಹ ಇರ್ಬೋದು. ಒಟ್ಟಾರೆಯಾಗಿ ಡಿಸಿಎಂ ಅವರು 2 ದಿನ ಕಾಲ ದೆಹಲಿಯಲ್ಲಿ ಬೀಡು ಬಿಟ್ಟು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಪೂರ್ಣಗೊಳಿಸಿಕೊಂಡು ರಾಜ್ಯಕ್ಕೆ ಆಗಮಿಸಿದ್ದಾರೆ. ಅವರು ಸಹ ನಿನ್ನೆ ರಾಜ್ಯಕ್ಕೆ ಆಗಮಿಸಿದ್ರು ಸಹ ಯಾವುದೇ ಎಸ್ಕಾರ್ಟ್, ವಿಶೇಷವಾಗಿ ಯಾವ ಪೊಲೀಸ್ ಪಡೆನೂ ಇಲ್ಲ, ಅವರ ಭದ್ರತೆನೂ ಇಲ್ಲ, ಅವರ ಗನ್ಮೆನ್ಗಳು ಇಲ್ಲದೇನೆ ಡಿ.ಕೆ. ಸುರೇಶ್ ಅವರ ಕಾರಲ್ಲಿಯೇ ಒಬ್ಬರೇ ಅವರು ಏಕಾಂಗಿಯಾಗಿ ವಿಮಾನ ನಿಲ್ದಾಣದಿಂದ ಮನೆಗೆ ಆಗಮಿಸಿದ್ದಾರೆ. ಅದು ಏನು ನೇರ ಮುಖ್ಯ ಮಾರ್ಗವಾಗಿ ಬರೋದನ್ನೇ ಬೇರೆ ಬೇರೆ ಕಟ್ ರೂಟ್ ಅಲ್ಲಿ ಬರುವ ಮೂಲಕ ಅವರ ಮನೆಗೆ ಏನು ಒನ್ ವೇನಲ್ಲಿ ಅವರು ವಾಪಸ್ ರಾತ್ರಿಯಲ್ಲಿ ಮನೆಗೆ ಎಂಟ್ರಿ ಆದ್ರು. ಹಾಗಾಗಿ ಎಲ್ಲೊಂದ್ ಕಡೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮುಖ್ಯ ರಸ್ತೆಗಳಲ್ಲಿ ಮತ್ತೆ ಎಲ್ಲಾ ಭದ್ರತೆಯಿಂದ ಬಂದಿದ್ದೆ ಅದರಲ್ಲಿ ಒಂದಷ್ಟು ಬೆಂಬಲಿಗರು ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡ್ತಾರೆ. ಅದು ಬೇರೆ ರೀತಿ ಸಂದೇಶ ರವಾನೆ ಆಗತ್ತೆ ಅಂತ ಅನ್ನೋ ಎಚ್ಚರಿಕೆಯಿಂದಾಗಿ ಈ ಒಂದು ನಡೆಯನ್ನ ಅನುಸರಿಸಿದ್ದಾರೆ. ಅದು ಒಂದು ರೀತಿ ಸರಿಯಾದ ನಡೆಯೇನೆ. ಯಾಕಂದ್ರೆ ಸಂಭ್ರಮಾಚರಣೆ ಮಾಡಿ ಅಬ್ಬರ ಮಾಡಿದ್ದೆ ಆದಲ್ಲಿ ಅದು ಬೇರೆಯವ್ರಿಗೆ ನೋವನ್ನು ಉಂಟು ಮಾಡುವಂತದ್ದು. ಅಧಿಕೃತವಾಗಿ ಇನ್ನೂ ಘೋಷಣೆನೇ ಆಗಿಲ್ಲ, ಎಲೆಕ್ಷನ್ ಗೆದ್ದಿಲ್ಲ, ಆಗ್ಲೇ ನಾನು MLA ಅಂತ ಘೋಷಣೆ ಮಾಡ್ದಂಗ ಆಗತ್ತೆ. ಅಂದ್ರೆ ಚುನಾವಣೆ ನಡೆದಿದೆ, ಇನ್ನೂ ಸಹ ರಿಸಲ್ಟ್ ಬಂದಿಲ್ಲ, ಆಗ್ಲೇ ನಾನು MLA ಅಂತ ಹೇಳ್ಕೊಂಡಂಗ ಆಗತ್ತೆ. ಈಗಲೂ ಸಹ ಪಕ್ಷದ ವರಿಷ್ಠರು ಸೂಚನೆ ಮಾಡಿದ್ದಾರೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಶಾಸಕಾಂಗದ ನಾಯಕ ಆಯ್ಕೆ ಆಗೋ ತನಕನೂ ಸಹ ಅಂತಿಮ ಕ್ಷಣಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು
ಸಿಎಂ ಅಭ್ಯರ್ಥಿ ಆಗ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅಧಿಕೃತವಾಗಿ ಪ್ರಕಟ ಆಗೋ ತನಕ ಸ್ವಲ್ಪ ಸಮಾಧಾನದಿಂದ ಇರೋಣ. ಈಗ ಬಹುತೇಕ ಎಲ್ಲ ಮುಕ್ತಾಯ ಹಂತದಲ್ಲಿದೆ. ಇನ್ನು ಕೇವಲ 1%, 2% ಬಾಕಿ ಇದೆ. ಹಾಗಾಗಿ ರಾಜೀನಾಮೆ ಕೊಟ್ಟ ನಂತರ ಪ್ರಕ್ರಿಯೆಗಳು ಆರಂಭವಾಗುತ್ತೆ. ಹೇಗಿದ್ರು ನನಗೆ ಸಿಗುತ್ತೆ ಅಂತ ವಿಶ್ವಾಸದಲ್ಲಿ ಈ ಎಲ್ಲ ಸಂಭ್ರಮಾಚರಣೆಯನ್ನ ದೂರ ಸರಿಸಿದ್ದಾರೆ. ಹಾಗಾಗಿ ಇದು ರಾಜಕೀಯವಾಗಿ ಒಳ್ಳೆಯ ನಡೆನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ DCM DK ಶಿವಕುಮಾರ್ ಇದೇ ರೀತಿ ಸಭ್ಯಸ್ಥರಾಗಿ ಗೌರವಯುತವಾಗಿ ತುಂಬಾ ಯಾವುದೇ ಗೊಂದಲಗಳನ್ನ ಮಾಡ್ಕೊಳ್ಳದೆ ಆಚರಣೆಗಳು ಮಾಡ್ಕೊಳ್ಳದೆ ಮಾಡ್ತಾರ ಅನ್ನೋದನ್ನು ಸಹ ಮುಂದಿನ ದಿನಗಳಲ್ಲಿ ರಾಜ್ಯ ಎಲ್ಲ ಎದುರು ನೋಡ್ತಾ ಇದೆ. ಸುನಿಧಿ, ಧನ್ಯವಾದಗಳು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.